ಎಲ್ಲರಿಗೂ ನಮಸ್ಕಾರ. SAP EWM ಸಂದರ್ಶನಕ್ಕೆ ತಯಾರಿ ಮಾಡ್ತಿದ್ದೀರಾ? ಹಾಗಿದ್ರೆ ಸ್ಟೋರೇಜ್ ಬಿನ್ ಅನ್ನೋ ವಿಷಯದ ಬಗ್ಗೆ ಪ್ರಶ್ನೆಗಳು ಬಂದೇ ಬರುತ್ತೆ. ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಈ ಕಾನ್ಸೆಪ್ಟ್ ಅನ್ನು ನಾವು ತುಂಬಾ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದರಿಂದ ನೀವು ಯಾವುದೇ ಸಂದರ್ಶನವನ್ನು ಆತ್ಮವಿಶ್ವಾಸದಿಂದ ಎದುರಿಸಬಹುದು. ಒಂದು ಸಣ್ಣ ಮನವಿ, ಈ ಮಾಹಿತಿ ನಿಮಗೆ ನಿಜವಾಗ್ಲೂ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ SAP ಬಗ್ಗೆ ಕಲಿಯೋ ನಮ್ಮ ಈ ಸಮುದಾಯವನ್ನು ಬೆಳೆಸೋಕೆ ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ಕೂಡ ನಮಗೆ ದೊಡ್ಡ ಸ್ಫೂರ್ತಿ. ಧನ್ಯವಾದಗಳು. ಸರಿ, ಈಗ ಒಂದು ಕ್ಷಣ ಯೋಚನೆ ಮಾಡಿ. ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ನಂತ ಒಂದು ದೊಡ್ಡ ವೇರ್ಹೌಸ್ ಇದೆ ಅಂತ ಅಂದ್ಕೊಳ್ಳಿ. ಅಲ್ಲಿ ಲಕ್ಷಾಂತರ ವಸ್ತುಗಳಿವೆ. ಅದರಲ್ಲಿ ನಿಂಗೆ ಬೇಕಾದ ಒಂದೇ ಒಂದು ನಿರ್ದಿಷ್ಟ ಬಾಕ್ಸನ್ನ ತಕ್ಷಣ ಅಂದ್ರೆ ಸೆಕೆಂಡ್ಗಳಲ್ಲಿ ಹೇಗೆ ಹುಡುಕಿ ತೆಗೆಯಕ್ ಸಾಧ್ಯ? ಇದು ಸುಲಭದ ಪ್ರಶ್ನೆಯಲ್ಲ. ಇದು ಇಡೀ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ನ ಅತಿದೊಡ್ಡ ಸವಾಲುಗಳಲ್ಲಿ ಒಂದು. ಆ ದೊಡ್ಡ ಸವಾಲಿಗೆ ಉತ್ತರವೇ ಈ ಸ್ಟೋರೇಜ್ ಬಿನ್. ನೋಡೋಕೆ ಇದು ತುಂಬಾ ಸರಳವಾದ ಪದ ಅಂತ ಅನಿಸ್ಬಹುದು, ಆದ್ರೆ ಇದು ಇಡೀ SAP EWM ಸಿಸ್ಟಮ್ನ ಅಡಿಪಾಯ. ಇದರ ರಚನೆಯನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಂದರ್ಶನದಲ್ಲಿ ಅರ್ಧ ಗೆದ್ದ ಹಾಗೆಯೇ. ಹಾಗಿದ್ರೆ ಏನಿದು ಸ್ಟೋರೇಜ್ ಬಿನ್ ಅಂದ್ರೆ? ಟೆಕ್ನಿಕಲ್ ಆಗಿ ಹೇಳೋದಾದ್ರೆ ಇದು ಒಂದು ವೇರ್ಹೌಸ್ನಲ್ಲಿ ಸಿಸ್ಟಮ್ ಗುರುತಿಸಬಹುದಾದ ಅತಿ ಚಿಕ್ಕ ಜಾಗ. ಅಂದ್ರೆ ಗೂಗಲ್ ಮ್ಯಾಪ್ನಲ್ಲಿ ನಿಮ್ಮ ಮನೆಗೆ ಹೇಗೆ ಒಂದು ನಿಖರವಾದ ಲೊಕೇಶನ್ ಇರುತ್ತೋ ಹಾಗೆ ವೇರ್ಹೌಸ್ನಲ್ಲಿ ಪ್ರತಿಯೊಂದು ವಸ್ತುವಿಗೂ ಒಂದು ನಿಖರವಾದ ವಿಳಾಸ ಇರುತ್ತೆ. ಆ ವಿಳಾಸವೇ ಸ್ಟೋರೇಜ್ ಬಿನ್. ಓಕೆ, ಹಾಗಿದ್ರೆ ಎಲ್ಲಾ ಬಿನ್ಗಳು ಒಂದೇ ತರ ಇರುತ್ತಾ ಅಥವಾ ಅದರಲ್ಲೂ ಏನಾದ್ರೂ ವಿಧಗಳಿದೆಯಾ? ತುಂಬಾ ಒಳ್ಳೆ ಪ್ರಶ್ನೆ. ಇದರಲ್ಲಿ ಮುಖ್ಯವಾಗಿ 2 ವಿಧಗಳಿವೆ, ಫಿಸಿಕಲ್ ಮತ್ತು ವರ್ಚುವಲ್. ಫಿಸಿಕಲ್ ಬಿನ್ ಅಂದ್ರೆ ನಮಗೆ ಕಣ್ಣಿಗೆ ಕಾಣೋದು, ಒಂದು ಶೆಲ್ಫ್ ಅಥವಾ ಒಂದು ರ್ಯಾಕ್ನಲ್ಲಿರೋ ಜಾಗ. ಆದ್ರೆ ವರ್ಚುವಲ್ ಬಿನ್ ಅನ್ನೋದು ಒಂದು ತಾತ್ಕಾಲಿಕ ಜಾಗದ ಹಾಗೆ. ಉದಾಹರಣೆಗೆ, ಟ್ರಕ್ಕಿಂದ ಸಾಮಾನು ಇಳಿಸಿದ ತಕ್ಷಣ ಅದನ್ನ ಗೂಡ್ಸ್ ರಿಸಿಪ್ಟ್ ಏರಿಯಾದಲ್ಲಿ ಇಡ್ತಾರಲ್ವಾ, ಅದು ಒಂದು ವರ್ಚುವಲ್ ಬಿನ್. ಅಂದ್ರೆ ಆ ವಸ್ತುಗಳು ಇನ್ನೂ ಶೆಲ್ಫ್ಗೆ ಹೋಗಿಲ್ಲ, ಆದ್ರೆ ಸಿಸ್ಟಮ್ನಲ್ಲಿ ಅವು ಎಲ್ಲಿದೆ ಅಂತ ಟ್ರ್ಯಾಕ್ ಆಗ್ತಾ ಇರಬೇಕು. ಆ ತಾತ್ಕಾಲಿಕ ಟ್ರ್ಯಾಕಿಂಗ್ ಪಾಯಿಂಟ್ಗೆ ವರ್ಚುವಲ್ ಬಿನ್ ಅಂತ ಕರಿತೀವಿ. ಸರಿ, ಬಿನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಆದ್ರೆ ಲಕ್ಷಾಂತರ ಬಿನ್ಗಳಲ್ಲಿ ಸಿಸ್ಟಮ್ ಒಂದನ್ನು ನಿಖರವಾಗಿ ಹೇಗೆ ಗುರುತಿಸುತ್ತೆ? ಅದಕ್ಕೆ ಕಾರಣ ಪ್ರತಿಯೊಂದು ಬಿನ್ನಿಗೂ ಇರುವ ಒಂದು ಯುನೀಕ್ ಅಡ್ರೆಸ್, ಅಂದ್ರೆ ವಿಶಿಷ್ಟವಾದ ವಿಳಾಸ. ಈ ವಿಳಾಸಕ್ಕೆ 3 ಮುಖ್ಯ ಭಾಗಗಳಿವೆ. ಇದು ನಮ್ಮ ಮನೆ ಅಡ್ರೆಸ್ ಇದ್ದ ಹಾಗೆ ನೋಡಿ. ಮೊದಲನೆಯದು ವೇರ್ಹೌಸ್ ನಂಬರ್. ಇದು ನಮ್ಮ ನಗರ ಇದ್ದ ಹಾಗೆ. ಎರಡನೆಯದು ಸ್ಟೋರೇಜ್ ಟೈಪ್. ಇದು ಆ ನಗರದೊಳಗಿನ ಒಂದು ನಿರ್ದಿಷ್ಟ ಬೀದಿ ಇದ್ದಾಗೆ, ಉದಾಹರಣೆಗೆ ಹೈ ರ್ಯಾಕ್ ಏರಿಯಾ. ಮತ್ತು ಕೊನೆಯದಾಗಿ ಸ್ಟೋರೇಜ್ ಬಿನ್. ಇದು ಆ ಬೀದಿಯಲ್ಲಿರುವ ನಿಮ್ಮ ಮನೆ ನಂಬರ್. ಈ 3 ಸೇರಿದಾಗ ಮಾತ್ರ ಆ ವಿಳಾಸ ಪರಿಪೂರ್ಣ ಆಗುತ್ತೆ. ಎಕ್ಸಾಕ್ಟ್ಲಿ. ಉದಾಹರಣೆಗೆ ಬಿನ್ ಅಡ್ರೆಸ್ 01-02-03 ಅಂತ ಇದ್ರೆ ಕೆಲಸ ಮಾಡೋರ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ, ಮೊದಲನೇ ಸಾಲಿಗೆ ಹೋಗ್ಬೇಕು, ಅಲ್ಲಿ 2ನೇ ಕಾಲಂ ನೋಡಿ, ಅದರಲ್ಲಿ 3ನೇ ಹಂತದಲ್ಲಿರೋ ಬಾಕ್ಸ್ ತೆಗಿಬೇಕು ಅಂತ. ಈ ತಾರ್ಕಿಕ ವ್ಯವಸ್ಥೆಯಿಂದ ಯಾವುದೇ ಗೊಂದಲಕ್ಕೆ ಅವಕಾಶವೇ ಇರೋದಿಲ್ಲ ಮತ್ತು ಕೆಲಸ ತುಂಬಾನೇ ವೇಗವಾಗತ್ತೆ. ಸರಿ, ಬಿನ್ಗೆ ಒಂದು ಅಡ್ರೆಸ್ ಇದೆ, ಅದ್ಭುತ. ಆದ್ರೆ ಸಿಸ್ಟಮ್ಗೆ ಕೇವಲ ಅಡ್ರೆಸ್ ಗೊತ್ತಿದ್ರೆ ಸಾಕಾಗುತ್ತಾ? ಖಂಡಿತ ಇಲ್ಲ. ಪ್ರತಿಯೊಂದು ಬಿನ್ನಿನ ಗುಣಲಕ್ಷಣಗಳು ಅಂದ್ರೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಅಷ್ಟೇ ಮುಖ್ಯ. ಹೌದು, ಪ್ರತಿಯೊಂದು ಬಿನ್ಗೂ ಅದರದೇ ಆದ ಗುಣಗಳಿರ್ತವೆ. ಉದಾಹರಣೆಗೆ, ಒಂದು ಬಿನ್ ಎಷ್ಟು ಗರಿಷ್ಠ ತೂಕ ತಡೆಯಬಲ್ಲದು ಅಂತ ಸಿಸ್ಟಮ್ಗೆ ಗೊತ್ತಿರುತ್ತೆ. ಹಾಗಾಗಿ ಅದು ಅತೀ ಭಾರದ ವಸ್ತುಗಳನ್ನ ಸಣ್ಣ ಬಿನ್ಗೆ ಕಳಿಸೋದೇ ಇಲ್ಲ. ಇದರಿಂದ ಅಪಘಾತಗಳನ್ನ ತಪ್ಪಿಸಬಹುದು. ಅದೇ ರೀತಿ ಸುಲಭವಾಗಿ ಬೆಂಕಿ ಹತ್ತಿಕೊಳ್ಳುವ ವಸ್ತುಗಳನ್ನ ಫೈರ್ ಕಂಟೈನ್ಮೆಂಟ್ ಸೌಲಭ್ಯ ಇರುವ ಬಿನ್ಗಳಿಗೆ ಮಾತ್ರ ಕಳಿಸು ಅಂಟೆ ಸಿಸ್ಟಮ್ ಸ್ವಯಂಚಾಲಿತವಾಗಿ ನಿರ್ಧಾರ ತೆಗೆದುಕೊಳ್ಳುತ್ತೆ. ಇದೆಲ್ಲ ದಕ್ಷತೆ ಮತ್ತು ಸುರಕ್ಷತೆ ಎರಡನ್ನೂ ಹೆಚ್ಚಿಸುತ್ತೆ. ಇಷ್ಟೆಲ್ಲ ಥಿಯರಿ ಆಯ್ತು. ಇದೆಲ್ಲ ನಿಜ ಜೀವನದಲ್ಲಿ ಅಂದ್ರೆ ವೇರ್ಹೌಸ್ನ ಫ್ಲೋರ್ನಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಬನ್ನಿ, ಅದಕ್ಕೊಂದು ನೈಜ ಸನ್ನಿವೇಶವನ್ನ ನೋಡೋಣ. ನಾವು ಪಿಕ್ ಬೈ ವಾಯ್ಸ್ ಅನ್ನೋ ಒಂದು ಮಾಡರ್ನ್ ಟೆಕ್ನಾಲಜಿಯ ಉದಾಹರಣೆ ತಗೊಳ್ಳೋಣ. ಇದರಲ್ಲಿ ಕೆಲಸಗಾರರು ಹೆಡ್ಸೆಟ್ ಹಾಕೊಂಡಿರ್ತಾರೆ ಮತ್ತು ಸಿಸ್ಟಮ್ ಅವರ ಜೊತೆ ನೇರವಾಗಿ ಮಾತಾಡುತ್ತೆ, ಅಂದ್ರೆ ಧ್ವನಿ ಮೂಲಕ ಸೂಚನೆಗಳನ್ನ ಕೊಡುತ್ತೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಮೊದಲು ಸಿಸ್ಟಮ್ ಕೆಲಸಗಾರನ ಹೆಡ್ಸೆಟ್ಗೆ ಹೇಳುತ್ತೆ 01-02-03 ಬಿನ್ನಿಗೆ ಹೋಗಿ ಅಂತ. ಅವರು ಆ ಜಾಗಕ್ಕೆ ತಲುಪಿದಾಗ ಆ ಬಿನ್ನಿನ ಬಾರ್ಕೋಡ್ ಪಕ್ಕದಲ್ಲಿ ಒಂದು ಚೆಕ್ ಡಿಜಿಟ್ ಅಂತ ಸಣ್ಣ ನಂಬರ್ ಇರುತ್ತೆ. ಕೆಲಸಗಾರ ಆ ನಂಬರನ್ನು ಮೈಕ್ನಲ್ಲಿ ಹೇಳಿದ ತಕ್ಷಣ ಸಿಸ್ಟಮ್ ಅದನ್ನ ವೆರಿಫೈ ಮಾಡಿ, ಹೌದು, ನೀವು ಸರಿಯಾದ ಜಾಗದಲ್ಲಿದ್ದೀರಿ, ಈಗ ವಸ್ತುವನ್ನು ಪಿಕ್ ಮಾಡಿ ಅಂತ ವಾಯ್ಸ್ ಮೂಲಕ ಖಚಿತಪಡಿಸುತ್ತೆ. ಇದರಿಂದ ತಪ್ಪು ಜಾಗದಿಂದ ವಸ್ತು ಪಿಕ್ ಮಾಡುವ ಸಾಧ್ಯತೆ ಆಲ್ಮೋಸ್ಟ್ 0.
ಓಕೆ, ಇಷ್ಟೆಲ್ಲ ತಿಳಿದುಕೊಂಡ ಮೇಲೆ ಸಂದರ್ಶನದಲ್ಲಿ ಕೇಳಿದಾಗ ನಾವು ಯಾವೆಲ್ಲ ಪ್ರಮುಖ ಅಂಶಗಳನ್ನು ಹೇಳಲೇಬೇಕು ಅದನ್ನ ಈಗ ಕ್ವಿಕ್ ಆಗಿ ನೋಡೋಣ. ನೋಡಿ, ಸಂದರ್ಶನದಲ್ಲಿ ಈ 4 ಪಾಯಿಂಟ್ಸ್ ಮಿಸ್ ಮಾಡ್ಲೇಬೇಡಿ. ಮೊದಲನೆಯದಾಗಿ, ಬಿನ್ ಅನ್ನೋದು ಅತಿ ಚಿಕ್ಕ ಅಡ್ರೆಸ್ ಮಾಡಬಹುದಾದ ಯೂನಿಟ್. ಈ ಪದವನ್ನು ಬಳಸಿ. ಎರಡನೆಯದಾಗಿ, ವಿಳಾಸದ 3 ಭಾಗಗಳನ್ನ ಅಂದ್ರೆ ವೇರ್ಹೌಸ್, ಸ್ಟೋರೇಜ್ ಟೈಪ್, ಬಿನ್ ಒಂದು ಉದಾಹರಣೆಯೊಂದಿಗೆ ವಿವರಿಸಿ. ಮೂರನೆಯದಾಗಿ, ಫಿಸಿಕಲ್ ಮತ್ತು ವರ್ಚುವಲ್ ಬಿನ್ಗಳ ವ್ಯತ್ಯಾಸವನ್ನು ಗುಡ್ಸ್ ರಿಸೀಪ್ಟ್ ಸನ್ನಿವೇಶ ಬಳಸಿ ಹೇಳಿ. ಮತ್ತು ಕೊನೆಯದಾಗಿ, ಬಿನ್ನಿನ ಗುಣಲಕ್ಷಣಗಳು ಕೇವಲ ಡೇಟಾ ಅಲ್ಲ, ಅದು ಹೇಗೆ ಬಿಸ್ನೆಸ್ ಪ್ರೋಸೆಸ್ ಮತ್ತು ಸುರಕ್ಷತೆಗೆ ಸಹಾಯ ಮಾಡುತ್ತೆ ಅಂತ ವಿವರಿಸಿದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗಿರುತ್ತೆ. ಕೊನೆಗೆ ನಿಮಗಾಗಿ ಒಂದು ಯೋಚನೆಗೆ ಹಚ್ಚುವ ಪ್ರಶ್ನೆ. ಪ್ರತಿಯೊಂದು ಬಿನ್ಗೂ ಸಿಸ್ಟಮ್ನಲ್ಲಿ ಒಂದು ಫಿಕ್ಸ್ ಆದ ಡಿಜಿಟಲ್ ಅಡ್ರೆಸ್ ಇದೆ. ಒಂದು ವೇಳೆ ವೇರ್ಹೌಸ್ನಲ್ಲಿರುವ ರ್ಯಾಕ್ಗಳನ್ನೇ ತೆಗೆದುಹಾಕಿ ಲೇಔಟ್ ಬದಲಾಯಿಸಿದರೆ ಆಗ ಏನಾಗಬಹುದು? ಆ ಡಿಜಿಟಲ್ ಸಿಸ್ಟಮ್ ಮತ್ತು ಭೌತಿಕ ವಾಸ್ತವದ ನಡುವಿನ ಸಂಬಂಧದ ಬಗ್ಗೆ ಯೋಚನೆ ಮಾಡಿ ನೋಡಿ. ಇದರ ಬಗ್ಗೆ ಮುಂದಿನ ವಿಶ್ಲೇಷಣೆಯಲ್ಲಿ ಮಾತಾಡೋಣ. ಮತ್ತೆ ಭೇಟಿಯಾಗೋಣ.